ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಸಿಗುವ ಲಾಭಗಳು. ಸಾಮಾನ್ಯವಾಗಿ ಹಿರಿಯರು ಸೂರ್ಯೋದಯದ ವೇಳೆಗೆ ಎದ್ದು ಮನೆ ಕೆಲಸಗಳಲ್ಲಿ ನಿರತರಾಗುತ್ತಾರೆ. ಇನ್ನು ಕೆಲವರು ಸೂರ್ಯ ಹುಟ್ಟುವ ಮುನ್ನವೇ ನಿದ್ರೆಯಿಂದ ಎದ್ದಿರುತ್ತಾರೆ. ಈ ಅಭ್ಯಾಸ ಇರುವುದರಿಂದಲೇ ಅವರೆಲ್ಲ ಇಂದಿಗೂ ಆರೋಗ್ಯವಾಗಿದ್ದಾರೆ. ಆದ್ದರಿಂದ ಮನೆ ಮಂದಿಗೂ ಬೇಗ ಏಳುವಂತೆ ಸಲಹೆ ನೀಡುತ್ತಾರೆ. ಬೇಗ ಎಂದರೆ ಯಾವ ಸಮಯಕ್ಕೆ ಏಳಬೇಕು? ಏಳಲು ಯಾವುದಾದರೂ ನಿರ್ದಿಷ್ಟ ಸಮಯ ಏನಾದರೂ ಇದೆಯೇ ಎನ್ನುವುದು ಹಲವರ ಪ್ರಶ್ನೆಯಾಗಿದೆ. ಪುರಾತನ ಹಿಂದೂ ಪವಿತ್ರ ಗ್ರಂಥಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲರೂ ಏಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾವ ಸಮಯದಲ್ಲಿ ಎದ್ದರೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಆಯುರ್ವೇದ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ಬ್ರಹ್ಮ ಮುಹೂರ್ತದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಅವರಿಗೆ ಕಷ್ಟವಾದದ್ದು ಕೂಡ ಸುಲಭವಾಗಿ ಅರ್ಥವಾಗುವುದಂತೆ. ಅಷ್ಟೇ ಅಲ್ಲ, ದೀರ್ಘಕಾಲದವರೆಗೆ ಅದು ನೆನಪಿರುತ್ತದೆ. ಸೂರ್ಯೋದಯದ ಅಥವಾ ಅದಕ್ಕಿಂತ ಮುನ್ನ ಎದ್ದರೆ ನಿಮ್ಮ ಕೆಲಸಗಳು ಬೇಗನೆ ಮುಗಿಯುತ್ತದೆ. ಹೆಚ್ಚು ಕಾಲ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಬಹುದು. ಇದರಿಂದ ಮತ್ತಷ್ಟು ಶಕ್ತಿಯುತವಾಗಿ ಲವಲವಿಕೆಯಿಂದ ಕೆಲಸ ಮಾಡಬಹುದು. ಇಡೀ ದಿನ ಚುರುಕಿನಿಂದ ಇರುತ್ತೀರಿ, ಯಾವಾಗಲೂ ಆರೋಗ್ಯದಿಂದ ಇರುತ್ತೀರಿ. ಆದರೆ ನೀವು ತಡವಾಗಿ ಎದ್ದರೆ ನಿಮ್ಮನ್ನು ಜಡತ್ವ ಆವರಿಸುತ್ತದೆ. ಸೂರ್ಯೋದಯಕ್ಕೆ 1 ತಾಸು 30 ನಿಮಿಷದ ಮೊದಲಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎನ್ನಲಾಗುತ್ತದೆ. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಸುಮಾರು 48 ನಿಮಿಷಗಳ ಕಾಲ ಇರುತ್ತದೆ. ಈ ಸಮಯದಲ್ಲಿ ಎದ್ದು ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಬಹಳಷ್ಟು ಪ್ರಯೋಜನಗಳಿವೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ನೀವು ಜ್ಞಾನವಂತರಾಗುತ್ತೀರಿ, ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ, ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಧ್ಯಾನ ಮಾಡಲು, ವಿದ್ಯಾಭ್ಯಾಸ, ವ್ಯಾಯಾಮ ಮಾಡಲು ಈ ಬ್ರಹ್ಮ ಮುಹೂರ್ತಕ್ಕಿಂತ ಉತ್ತಮ ಸಮಯ ಬೇರೊಂದಿಲ್ಲ. ಬ್ರಾಹ್ಮಿ ಮುಹೂರ್ತಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಥೆ ಇದೆ. ಭಗವಾನ್ ಹನುಮಾನ್ ಇದೇ ಬ್ರಾಹ್ಮಿ ಮುಹೂರ್ತದಲ್ಲಿ ರಾವಣನು ಸೀತೆಯನ್ನು ಇರಿಸಿದ್ದ ಅಶೋಕವನವನ್ನು ತಲುಪಿ ಅಲ್ಲಿ ವೇದ ಮಂತ್ರಗಳನ್ನು ಪಠಿಸಿ ಆ ಸ್ಥಳದಲ್ಲಿ ಸೀತಾದೇವಿ ಇರುವುದನ್ನು ಖಚಿತಪಡಿಸಿಕೊಂಡರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಪೂಜೆ, ಹೋಮ, ಗೃಹ ಪ್ರವೇಶಗಳಂತಹ ಶುಭ ಸಮಾರಂಭಗಳು ಕೂಡ ನೆರವೇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe.